ಮೇಡಮ್ ಅವರು ತುಂಬಾ ಹುಷಾರಾಗಿದ್ದೀರಾ? ಇರೋ ತಪ್ಪ ನೀನ್ ಹಾಗಿದ್ರೇನೆ ಚೆನ್ನಾಗಿರುತ್ತೆ. ಆಫೀಸರ್ ಕೂಡ ತುಂಬಾ ಖುಷಿಯಾಗಿದಾರಲ್ವಾ? ನೀನ್ ಖುಷಿಯಾಗಿದ್ರೆ ಆ ಖುಷಿನೇ ನನ್ ಖುಷಿ. ಅಂದ ಆನಂದ ಅನ್ಕೊಂಡು ಆಫೀಸರ್ ಈ ನಡುವೆ ನನ್ನ ಕಾಡ್ಸೋದು ಜಾಸ್ತಿ ಆಗಿದೆ. ನನ್ನ ಹೆಂಡತಿ ನನ್ನ ಹತ್ರ ಕರ್ಕೊಳ್ಳೋದೂ ತಪ್ಪೇನಾ? ತಪ್ಪೇನಲ್ಲ ಅನ್ಕೊಳ್ಳಿ. ಅಯ್ಯೋ, ನಿಮ್ಗೇನು ಅಷ್ಟು ಬೇಗ ಏಜ್ ಬಾರ್ ಆಗೋಗಿದೆ? ಹ? ನಾನಾ? ಹಲೋ ಮೇಡಮ್, 30 ವರ್ಷಕ್ಕೇನೆ ಏಜ್ ಬಾರ್ ಮಾಡೋಣ ಅಂತ ಅನ್ಕೊಂಡಿದ್ಯಾ? ನಾನ್ ಅನ್ಕೋತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಒಂದ್ ಬಿಳಿ ಕೂದಲು ಕಾಣಿಸ್ತಿದೆ. ಅಯ್ಯೋ, ಅದಕ್ಕೆ ಹೇಳಿದ್ದು. ಹ? ನಿಜವಾಗ್ಲೂನಾ? ನಿಜ ಆಫೀಸರ್. ಬೇಕು ಅಂದ್ರೆ ಕನ್ನಡಿಲ್ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ನಿಜ ಹೇಳು ಹೇಳು. ಒಂದಲ್ಲ ಒಂದಿನ ಏಜ್ ಬಾರ್ ಆಗ್ಲೇಬೇಕಲ್ಲ. ತಮಾಷೆಗೇನೋ ಹೇಳಿದ್ರೆ ಅಷ್ಟು ಸೀರಿಯಸ್ ಆಗೋದ್ರಲ್ಲ. ಅಷ್ಟು ಬೇಗ ಏಜ್ ಬಾರ್ ಆಗೋಯ್ತು ಅಂತ ಭಯ ಪಟ್ರಾ? ನನಗೆ ಏಜ್ ಬಾರ್ ಅಂತ ಆಟ ಆಡಿಸ್ತೀಯಾ? ನಿಮಗ್ ಮಾತ್ರ ಆಟ ಆಡ್ಸೋಕ್ ಬರದಾ? ನನ್ಗ ಆಟ ಆಡ್ಸಕ್ ಬರಲ್ವಾ? ಏಜ್ ಬಾರ್ ಏಜ್ ಬಾರ್ ಏಜ್ ಬಾರ್. ನಾನ್ ಏಜ್ ಬಾರ್ ಆದ್ರೆ ನೀನು ಏಜ್ ಬಾರೇ ಆಗ್ತೀಯಾ? ನಿನಗೆ ಮಾಡ್ತೀನಿ. ನಿನ್ ಮುಖದಲ್ಲಿ ಈ ಆನಂದ ನೋಡಿ ತುಂಬಾ ದಿನ ಆಯಿತು ಕಲ್ಯಾಣಿ. ಈ ಆನಂದ ಅಪ್ಪ ಬಂದಿರೋದಕ್ಕೆ ಆಗ್ತಿರೋದು. ಇಷ್ಟು ವರ್ಷಗಳ ನಂತರ ಅಪ್ಪ ನಮ್ ಜೊತೆ ಇರೋದು ನನಗ್ ತುಂಬಾ ಖುಷಿ ಆಗ್ತಿದೆ ಆಫೀಸರ್. ಯಾರು ಬದ್ಲಾದ್ರೂ ಬದ್ಲಾಗದೆ ಹೋದ್ರು ನಮ್ಮಮ್ಮ ಮಾತ್ರ ಬದ್ಲಾಗಲ್ಲ ಅನ್ಕೊಂಡಿದ್ದೆ. ಆದ್ರೆ ನಮ್ಮಮ್ಮನೂ ಬದ್ಲಾಗಿದ್ದಾಳೆ ಅಂತಂದ್ರೆ ಈಗ ನಾನು ಏನ್ ಹೇಳಿ? ಅಮ್ಮನೂ ಬದ್ಲಾಗಿದ್ದಾಳೆ ಅಂದ್ರೆ ಈಗೆಲ್ರೂ ಒಂದಾಗ್ಬಿಡ್ತಾರೆ. ಇನ್ನು ನನಗಿಲ್ಲಿ ಬೆಲೆ ಎಲ್ಲಿರತ್ತೆ? ಏನ್ದಮ್ಮು, ನಿಮ್ಮ ಅಣ್ಣಂಗೆ ಎಷ್ಟು ನೋವಾಗ್ಬಾರ್ದು ಅಂತ ಯೋಚನೆ ಮಾಡ್ದೇನೆ ಊಟ ಟೇಬಲ್ ಹತ್ರ ಹಾಗೆ ನಡ್ಕೊಂಡಿಲ್ಲ. ಯಾಕೆ? ನಾನ್ ಯೋಚನೆ ಮಾಡೋದಿರ್ಲಿ, ಅಷ್ಟಕ್ಕೂ ನೀವು ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದೀರಾ ಅನ್ನೋದನ್ನ ಮೊದ್ಲು ಹೇಳಿ.
ಮುಗಿತಾ? ಅಂದ್ರೆ ಇಷ್ಟೊತ್ತು ನಾನು ಹೇಳಿದ ಮಾತು ನಿಮಗ್ ಕೇಳಿಸ್ಲಿಲ್ಲ ಅಂತಾಯ್ತು. ನಿನ್ ಮಾತು ಕೇಳಿಸಿಲ್ಲ ದಮ್ಮು. ನಿನ್ನ ಅಭಿನಯ ನೋಡ್ತಾ ಇದ್ರೆ ಅಮ್ಮ ಅವರು ತಾಂಡವಾಡ್ದಾಗಿತ್ತು. ಆ ದರ್ಶನ ಭಾಗ್ಯ ಸಾಲ್ದ? ಇಲ್ಲಿ ನೋಡಿ, ಹೀಗೆ ಹೀಗೆ ನಾನಂದ್ರೆ ನಿಮ್ಗೆ ಅಸಡ್ಡೆ ಆಗೋಗಿದೆ. ನಿನ್ನ ಕೋಪ ಬಂದಾಗ್ಲೆಲ್ಲ ರುದ್ರ ತಾಂಡವ ಆಡಿ ಭಯಂಕರವಾದ ರಾಗದಲ್ಲಿ ನೀನ್ ಬೈತೀಯ, ನಾನು ಬೈಸ್ಕೋಬೇಕು. ಮಾಮೂಲಿ ಅಲ್ವಾ? ಹೊಸ್ದಾಗಿ ಏನ್ ಕೇಳೋದು ಅಂತ ನನ್ ಕಿವಿಗಳನ್ನ ರಕ್ಷಣೆ ಮಾಡ್ಕೋತಾ ಇದ್ದೆ ಅಷ್ಟೇ. ಚಿಚ್ಚಿ, ಎಲ್ರೂ ಒಂದೇ. ಯಾರಿಗೂ ನನ್ ಸಂಕಟ ಅರ್ಥ ಆಗಲ್ಲ. ಅದ್ ಹಾಗಲ್ಲ ದಮ್ಮು. ನನ್ನ ಒಂಟಿಯಾಗಿ ಬಿಟ್ಬಿಡಿ. ತಲೆ ಸಿಡ್ದು ಹೋಗ್ತಾ ಇದೆ ನನ್ಗೆ. ದಮ್ಮು, ನೀನ್ ಎಲ್ರ ಮೇಲೂ ಕಿರ್ಚಾಡ್ತೀಯ, ಆದ್ರೆ ನಿನಗೆ ಯಾರ ಮೇಲೂ ಕೋಪನೇ ಇಲ್ಲ. ಯಾಕಂದ್ರೆ ಸೀರೆ ಉಟ್ಕೊಂಡಿರೋ ಚಿಕ್ಕ ಮಗು ತರ ನೀನು. ಕೋಪದಲ್ಲಿ ಯೋಚನೆ ಮಾಡ್ದೇನೆ ಮಾತಾಡ್ತೀಯ ಬಿಟ್ರೆ ನಿನ್ ಮನ್ಸಲ್ಲಿ ಏನೂ ಇರೋದಿಲ್ಲ. ಆ ಕೋಪ ಅನ್ನೋದು ಒಂದು ನಿನ್ನಲ್ಲಿ ಇಲ್ದೇ ಇದ್ದಿದ್ರೆ ನಿನ್ನಷ್ಟು ಒಳ್ಳೆಯವರು ಯಾರು ಇರ್ತಿರ್ಲಿಲ್ಲ. ಆದ್ರೆ ಮನ್ಸಲ್ಲಿ ಏನು ಬಚ್ಚಿಟ್ಕೊಳ್ಳದೆ ಮಾತಾಡ್ತೀಯ ನೋಡು, ಅದು ಅದು ನಿನ್ನಲ್ಲಿ ನಂಗೆ ತುಂಬಾ ಇಷ್ಟ ಆಗಿರೋ ವಿಷಯ. ನಿನ್ ಕೋಪಕ್ಕೆ ನಾನು ಸಂಕಟ ಪಡ್ತೀನಿ ಹೊರತು ನಿನ್ ಪ್ರೀತಿಗೆ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ. ಸಾಕು ಬಿಡಿ. ನೀವು ನನಗ್ ಸೇವೆ ಮಾಡೋದು ಅಂದ್ರೆ ಏನು? ಸುಸ್ತಾಗಿರೋ ಗಂಡಂಗೆ ಹೆಂಡತಿ ಮಾತ್ರ ಸೇವೆ ಮಾಡೋದಲ್ಲ, ಗಂಡನು ಹೆಂಡತಿಗೆ ಸೇವೆ ಮಾಡ್ಬೇಕು. ಅದು ತಪ್ಪೇನಲ್ವಲ್ಲ? ಈಗ ನಾನೆಲ್ಲಿ ಬೇಜಾರ್ ಮಾಡ್ಕೊಂಡಿದೀನಿ? ಬಾಯಿ ಮುಚ್ದೆ ಅರ್ಧ ಗಂಟೆ ಮಾತಾಡ್ತಿದ್ರೆ ಸುಸ್ತಾಗಲ್ವ? ಅಲ್ಲಿ ನೋಡು, ಅಮ್ಮವ್ರಿಗೆ ಮತ್ತೆ ಕೋಪ ಬಂತು. ಹಲೋ. ಹಲೋ ಅಜಯ್ ಅವರೇ, ಆರಾಮಾಗಿದ್ದೀರಾ? ಈ ಟೈಮಲ್ಲಿ ಯಾಕೆ ಫೋನ್ ಮಾಡಿದೆ? ನನ್ಗೆ ಮಾತಾಡ್ಬೇಕು ಅಂತ ಅನ್ಸ್ತು. ಹಾಗಾಗಿ ಯಾವ ಟೈಮ್ ಆದ್ರೂ ಪ್ರಾಬ್ಲಮ್ ಇರಲ್ಲ ಅಲ್ವಾ? ಯಾಕೆ ಫೋನ್ ಮಾಡಿದೆ? ಜೈಲಿಂದ ರಿಲೀಸ್ ಆಗಿದ್ದೀರಲ್ವಾ? ಮನೆಯವ್ರನ್ನ ಭೇಟಿ ಮಾಡಿದ ಸಂತೋಷದಲ್ಲಿ ನನ್ನನ್ ಮರ್ತೋಗಿದ್ದೀರೇನೋ ಅಂತ ಅನುಮಾನ ಬಂತು.
ಅದಕ್ಕೆ ಮಾಡ್ದೆ. ನಾಳೆ ಬೆಳಿಗ್ಗೆ ನಿಮ್ಮನ್ನ ಭೇಟಿ ಮಾಡ್ಬೇಕು ಅನ್ಸ್ತಿದೆ. ನಾನು ಬರೋದಕ್ಕಾಗಲ್ಲ. ನನಗಾಗತ್ತೆ. ನನ್ ಟೈಮ್ನ ನೀವ್ ಫಾಲೋ ಮಾಡ್ಬೇಕು, ಆದ್ರೆ ನಿಮ್ ಟೈಮ್ನ ನಾನ್ ಫಾಲೋ ಮಾಡಲ್ಲ. ನೀವು ಜೈಲಿನಿಂದ ರಿಲೀಸ್ ಆದ್ರಿ ಅಂತ ಗೊತ್ತಾಗ್ತಿದ್ದ ಹಾಗೆ ಎಲ್ರಿಗಿಂತ ತುಂಬಾ ಸಂತೋಷ ಪಟ್ಟಿದ್ದು ನಾನೇ. ಆ ಖುಷಿನ ನಿಮ್ ಜೊತೆ ಸೆಲೆಬ್ರೇಟ್ ಮಾಡಕ್ ಬಿಡಲ್ವಾ? ಸರಿ, ಸಮಯ ನೋಡ್ಕೊಂಡ್ ಬರ್ತೀನಿ. ಸಮಯ ನೋಡ್ಕೊಂಡಲ್ಲ ಅಜಯ್ ಅವರೇ, ಸಮಯ ಮಾಡ್ಕೊಂಡ್ ಬರ್ಬೇಕು. ನಿಮಗ್ ಬರಕ್ ಆಗಲ್ಲ ಅಂದ್ರೆ ಹೇಳಿ, ನಾನೇ ನಿಮ್ ಮನೆಗ್ ಬರ್ತೀನಿ. ಬೇಡ ಬೇಡ, ನೀನ್ ಈ ಮನೆಗೆ ಬರಬೇಡ, ಅದೆಲ್ಲ ರಿಸ್ಕು. ಅದಕ್ಕೆ ನಿಮ್ಮನೆ ಬನ್ನಿ ಅಂತಿದ್ದೀನಿ. ಬರ್ಬೇಕಾದ್ರೆ ಹೇಳ್ಬೇಕಾಗಿರೋ ಕೆಲ್ಸ ಇಲ್ಲ ಅಲ್ವಾ? ಮರ್ತ್ ಹೋಗ್ದೇನೆ ಮಾಮೂಲಿ ತರ್ತೀರಾ ಅಲ್ವಾ? ಹಾ, ತಗೊಂಬರ್ತೀನಿ. ನೀನ್ ಹೇಳಿದ್ದಕ್ಕೆಲ್ಲ ಇಲ್ಲ ಅಂತ ಮಾಡ್ತಿರೋದು ನಮ್ಮ ಮಧ್ಯೆ ಇರೋ ರಹಸ್ಯ ಆಚೆ ಬರಬಾರ್ದು ಅಂತ. ಆಚೆ ಬಂದ್ರೆ ಚೆನ್ನಾಗಿರೋದಿಲ್ಲ. ನನ್ ಮಾತಿಗೆ ಗೌರವ ಇರೋವರೆಗೂ ಆ ರಹಸ್ಯ ಹಾಗೆ ಇರತ್ತೆ. ಮಾತ್ ತಪ್ಪಿದ್ರೇನೆ ಅದು ಬೇಡ ಅಂದ್ರೂ ಹೊರಗಡೆ ಬರತ್ತೆ. ನೀವ್ ಬರ್ತೀರಾ ಅಂತ ನಾನ್ ಕಾಯ್ತಾ ಇರ್ತೀನಿ. ಬಾಯ್. ನಮ್ಮ ಮಧ್ಯೆ ಇರೋ ರಹಸ್ಯ ಆಚೆ ಬರಬಾರ್ದು ಅಂತ. ಆಚೆ ಬಂದ್ರೆ ಮಾವ ಯಾರ ಜೊತೆ ಮಾತಾಡ್ತಿದ್ದಾರೆ? ಬರಬೇಡ ಅಂತ ಹೇಳ್ತಿದ್ದಾರೆ, ಬಂದ್ರೆ ರಿಸ್ಕ್ ಆಗುತ್ತೆ ಅಂತಿದ್ದಾರೆ. ಯಾರೋ ಹೊರಗಿನವ್ರ ಮಾತಿಗೆ ತುಂಬಾ ಹೆದರಿದ್ದಾರೆ ಅನ್ಸತ್ತೆ. ಆ ಪರ್ಸನ್ ಯಾರು? ಮಾವಯ್ಯ ಈ ಟೈಮಲ್ಲಿ ಹೊರಗಡೆ ಬಂದು ಮಾತಾಡೋ ಅವಶ್ಯಕತೆ ಏನಿದೆ? ಏನೋ ಇದೆ. ಜೈಲಿಂದ ಹೊರಗಡೆ ಬರ್ತಿದ್ದ ಹಾಗೆ ಸಂತೋಷವಾಗಿರ್ಬೇಕಾದ ಮಾವ ಇಷ್ಟು ಟೆನ್ಷನ್ ಯಾಕೆ ಮಾಡ್ಕೋತಿದ್ದಾರೆ ಅಂತ ತಿಳ್ಕೋಬೇಕು ಅಂದ್ರೆ ನಾಳೆ ಬೆಳಗ್ಗೆ ಮಾವ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ತಿಳ್ಕೊಳ್ಳೇಬೇಕು. ಅಮ್ಮ, ನಿನ್ ಕೈಯಲ್ಲಿರೋ ಕಪ್ಪು ಅಪ್ಪಂಗೋಸ್ಕರ ಅಲ್ವಾ? ಮತ್ತಿನ್ಯಾರಿಗೆ ತಗೊಂಡು ಹೋಗ್ತೀನಿ? ಅಪ್ಪಂಗ್ ಏನ್ ತಗೊಂಡು ಹೋಗ್ತಿದ್ಯಾ? ಕಾಫಿ. ಕಾಫಿನಾ? ಇಲ್ಲ ಇಲ್ಲ, ಅಪ್ಪ ಟೀ ಕುಡಿತಾರೆ. ಕಾಫಿ ಹೇಗ್ ಕೊಡ್ತೀಯಮ್ಮ? ಕಲ್ಯಾಣಿ, ಅವರು ಮೊದಲಿನಿಂದನೂ ಏನ್ ತಿಂತಾರೆ ಏನ್ ಕುಡಿತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಈಗೇನು ನೀನು ಟೀ ಅಂತ ಹೇಳ್ತಿದ್ಯಲ್ಲ, ಅವ್ರಿಗೆ ಕಾಫಿ ಅಂದ್ರೆ ತುಂಬಾನೇ ಇಷ್ಟ. ಇಲ್ಲಮ್ಮ, ಅಪ್ಪಂಗೆ ಕಾಫಿ ಅಂದ್ರೆ ಇಷ್ಟ ಇಲ್ಲ, ಟೀ ಅಂದ್ರೇನೆ ಇಷ್ಟ. ಇಲ್ಲ ಕಲ್ಯಾಣಿ, ನನಗೆ ಗೊತ್ತಿದೆ ಅಲ್ವಾ. ಯಾಕೆ ಮಗಳು ನನಗ್ ಗೊತ್ತಿಲ್ವಾ? ಅಪ್ಪ ಟೀನೇ ಕುಡಿಯೋದು. ಹೌದಾ, ಸರಿ, ಹಾಗಾದ್ರೆ ನಾನು ಕಾಫಿ ತಗೊಂಡು ಹೋಗ್ತೀನಿ, ನೀನ್ ಟೀ ತಗೊಂಡ್ ಬಾ. ನಿಮ್ಮಪ್ಪ ಕಾಫಿ ಕುಡಿತಾರೋ ಟೀ ಕುಡಿತಾರೋ ಅಂತ ಅಲ್ಲಿ ಗೊತ್ತಾಗತ್ತಲ್ವಾ? ಸರಿ, ನೀನ್ ಹೋಗು, ನಾನು ಟೀ ತಗೊಂಡ್ ಬರ್ತೀನಿ.
ಬೇಡ ಬೇಡ, ನೀನ್ ಈ ಮನೆಗೆ ಬರಬೇಡ, ಅದೆಲ್ಲ ರಿಸ್ಕು. ಏನಿದು, ರಾತ್ರಿ ಮಾವ ಬೆಳಗ್ಗೆನೆ ಬರ್ತೀನಿ ಅಂತ ಹೇಳಿದವರು ಈಗ ರಿಲ್ಯಾಕ್ಸ್ ಆಗಿ ಕೂತಿದಾರಲ್ಲ. ಏನ್ರಿ ಕಾಫಿ? ಅಪ್ಪ ಅಪ್ಪ ಅಪ್ಪ, ಅಪ್ಪ ನಿಮಗ್ ಟೀ ಅಂದ್ರೆ ಇಷ್ಟ ಅಲ್ವಾ? ಅಮ್ಮ ನೋಡಿ, ನಿಮಗ್ ಕಾಫಿ ಅಂದ್ರೆ ಇಷ್ಟ ಅಂತ ಮಾಡ್ಕೊಂಡ್ ತಂದಿದ್ದಾರೆ, ಅದಕ್ಕೆ ನಾನು ಟೀ ತಂದಿದ್ದೀನಿ. ನೋಡ್ರಿ, ನಿಮಗ್ ಕಾಫಿ ಅಂದ್ರೆ ಇಷ್ಟ ಅಂತ ನಾನು ಎಷ್ಟು ಹೇಳಿದ್ರು ಕೇಳ್ದೆ, ಇಲ್ಲಮ್ಮ ಅಪ್ಪನಿಗೆ ಟೀ ಅಂದ್ರೆ ಇಷ್ಟ ಅಂತ ಮಾಡ್ಕೊಂಡ್ ಬಂದಿದ್ದಾಳೆ. ಈಗ ನೀವೇ ಹೇಳಿ, ನಿಮ್ಗೆ ಯಾವ್ದು ಇಷ್ಟ ಅಂತ. ಹೀಗೆ ನೀವಿಬ್ರು ನಿಮ್ಮಿಷ್ಟದ ಬಗ್ಗೆ ಹೇಳ್ತಿದ್ರೆ ನನ್ನಿಷ್ಟ ಏನು ಅಂತ ಹೇಳಿ ನಿಮ್ಮಿಬ್ರಲ್ಲಿ ಯಾರಿಗ್ ಬೇಜಾರ್ ಮಾಡ್ಲಿ? ಬೇಜಾರೇನಿಲ್ಲಪ್ಪ, ನಿಮ್ಗೆ ಟೀ ಅಂದ್ರೇನೆ ಇಷ್ಟ ಅಲ್ವಾ? ನಿಜ ಹೇಳಿ. ನೀವಿಬ್ರು ಸೇರಿ ಹೀಗೆ ಗೋಳು ಇಕ್ಕೊಂಡ್ರೆ ಅದಕ್ಕೆ ಉತ್ತರ ಕೊಡೋದು ಸ್ವಲ್ಪ ಕಷ್ಟನೇ. ನಾನು ಚಿಕ್ಕವನಿದ್ದಾಗಿ ನಾನು ಕಾಫಿ ಟೀ ಎರಡೂ ಇಷ್ಟನೇ. ಅನುಪಮ ಕೊಟ್ಟಾಗ ಕಾಫಿ ಕುಡಿತಿದ್ದೆ, ನನಗೆ ಟೀ ಕುಡಿಬೇಕು ಅನ್ಸ್ದಾಗ ಟೀ ಕುಡಿತಿದ್ದೆ. ಸುಳ್ಳು ಹೇಳ್ಬೇಡ್ರಿ, ಕಲ್ಯಾಣಿಗೋಸ್ಕರ ತಾನೇ ನೀವು ಸುಳ್ಳು ಹೇಳ್ತಿರೋದು. ಅನುಪಮ, ಹಾಗೇನೂ ಇಲ್ಲ. ಅಪ್ಪ, ಅಮ್ಮಂಗ್ ಬೇಜಾರಾಗುತ್ತೆ ಅಂತ ಕವರ್ ಮಾಡ್ಬೇಡಿ. ಇಲ್ಲ ಅಮ್ಮ, ನಾನೇನು ಕವರ್ ಮಾಡ್ತಿಲ್ಲ. ನನಗೆ ಕಾಫಿ ಟೀ ಎರಡೂ ಇಷ್ಟನೇ, ನಿಮ್ಮಿಬ್ಬರ ಹಾಗೆ. ಸೊ ಇಬ್ರಿಗೂ ಬೇಜಾರ್ ಮಾಡ್ದೇನೆ ಕಾಫಿ ಟೀ ಎರಡೂ ಒಟ್ಟಿಗೆ ಕುಡಿತೀನಿ. ಇಲ್ಲಿ ಕೊಡಿ. ಅಯ್ಯೋ, ಚೆನ್ನಾಗಿರಲ್ಲ ಅಪ್ಪ. ಚೆನ್ನಾಗಿರೋಲ್ಲ ರೀ. ಪ್ರೀತಿಯಿಂದ ಕೊಟ್ರೆ ಏನಾದ್ರೂ ಚೆನ್ನಾಗೇ ಇರತ್ತಮ್ಮ. ಅದರಲ್ಲಿರೋದು ಹಾಲೆ, ಇದರಲ್ಲಿರೋದು ಹಾಲೆ. ಕಾಫಿ ಪುಡಿ ಹಾಕಿದ್ರೆ ಕಾಫಿ ಆಗತ್ತೆ, ಟೀ ಪುಡಿ ಹಾಕಿದ್ರೆ ಟೀ ಆಗತ್ತೆ. ಎರಡನ್ನೂ ಸೇರ್ಸಿದ್ರೆ ಏನಾಗುತ್ತೋ ಹೊಸದಾಗಿ ನಾನೀಗ ಟ್ರೈ ಮಾಡ್ತೀನಿ. ಕೊಡಿ. ಅಯ್ಯೋ ಬೇಡ ರೀ. ಬೇಡಪ್ಪ. ಅನುಪಮ ಕೊಡು. ಅಯ್ಯೋ ಬೇಡ ರೀ. ಕೊಡಮ್ಮ. ಬೇಡ ಬೇಡ. ಕೊಡು ಅಂತ ಹೇಳ್ತಿದ್ರೆ. ಹೇಗಿದೆ ಅಪ್ಪ? ನಿಮ್ಮಿಬ್ಬರು ಪ್ರೀತಿನೂ ಇದೆ ಅಲ್ವಾ, ತುಂಬಾ ಸ್ಟ್ರಾಂಗ್ ಆಗಿದೆ. ಮಾವ ಫೋನ್ ಮಾಡಿರೋ ವಿಷಯನೇ ಮರ್ತು ಕೂತಿರೋ ಹಾಗಿದಾರಲ್ಲ. ಕಲ್ಯಾಣಿ, ಮಾವ ಬರ್ತಿದ್ದ ಹಾಗೆ ನನ್ನನ್ನು ಮರ್ತಿರೋ ಹಾಗಿದ್ಯಾ? ನಾನ್ ಮರ್ತೋದ್ನಾ? ನಾನೇನ್ ಮರ್ತೋಗಿಲ್ಲಪ್ಪ. ಬೆಳಗ್ಗೆ ಹೇಳ್ತಿದ್ದ ಹಾಗೆ ಬೆಡ್ ಕಾಫಿ ಕೊಡ್ತಿದ್ದೆ. ಈಗ ನನ್ನನ್ನು ಮರ್ತು ಹೋಗಿ ನಿಮ್ಮ ಅಪ್ಪನಿಗೆ ಟೀ ಕೊಟ್ಟಿದ್ಯಾ? ಅಯ್ಯೋ, ಸಾರಿ 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 ಆಫೀಸರ್. ಅಷ್ಟೇ ಬಿಡು. ಅಪ್ಪ ಬರ್ತಿದ್ದ ಹಾಗೆ ನಿನಗೆ ನನ್ನ ನೆನ್ಪೇ ಆಗ್ತಿಲ್ಲ.